ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಶು ಟಿಪ್ಸ್. ನಿಮಗೂ ಕೂಡ ತುಂಬಾ ನ್ಯಾಚುರಲ್ ಆಗಿ ನಿಮ್ಮ ಹೇರ್ಸ್ನ ಬ್ಲ್ಯಾಕ್ ಮಾಡ್ಕೊಳ್ಬೇಕು ಅಂತ ಇಷ್ಟ ಇದ್ದರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ತಪ್ಪದೆ ನೋಡಿ. ಯಾಕಂದರೆ ನಾನಿಲ್ಲಿ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಬಿಟ್ಟು ನಮ್ಮ ಕೂದಲನ್ನು ಯಾವ ರೀತಿ ಬ್ಲ್ಯಾಕ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ತುಂಬಾ ನ್ಯಾಚುರಲ್ ಆಗಿ ಮಾಡಿರುವಂಥ ಈ ಒಂದು ಹೇರ್ ಡ್ರೈನ ಟ್ರೈ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಬುಡದಿಂದನೇ ಬ್ಲ್ಯಾಕ್ ಆಗಿ ಬೆಳೀತಾ ಹೋಗುತ್ತೆ. ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಸ್ವಲ್ಪ ಜನರಿಗಂತೂ ಕೆಮಿಕಲ್ ಯುಕ್ತವಾದಂಥ ಡೈಗಳು ಆಗಿ ಬರೋದಿಲ್ಲ, ಅವರಿಗಂತೂ ಹೇರ್ ಮಾಡಿಸಿರುವಂಥ ಈ ಒಂದು ಹೇರ್ ಡ್ರೈ ಅಂತ ಅನ್ಬೋದು ಸ್ನೇಹಿತರೆ. ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನಿಮ್ಮ ಹೇರ್ಸ್ ಮೇಲೆ. ಆ್ಯಂಡ್ ನಿಮ್ಮ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಈ ಒಂದು ಹೇರ್ ಡ್ರೈ ಟ್ರೈ ಮಾಡ್ತಾ ಬಂದರೆ. ಇವಾಗಲಂತೂ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇರೋದಂತೂ ಕಾಮನ್ ಆಗಿಬಿಟ್ಟಿದೆ ಸ್ನೇಹಿತರೆ. ಹಾಗೂ ಇದರಿಂದ ನಾವು ಪರ್ಮನೆಂಟಾಗಿ ಸೊಲ್ಯೂಷನ್ ಪಡ್ಕೊಳ್ಬೇಕಂದ್ರೆ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೂ ನಿಮಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಷ್ಟವಾಗುತ್ತೆ ಅನ್ಕೋತೇನೆ ಸ್ನೇಹಿತರೆ. ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಹಾಗೂ ನಿಮಗೂ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ ಈ ಒಂದು ಹೋಮ್ ರೆಮಿಡಿಯಿಂದ. ಮೊದಲಿಗೆ ನಾನಿಲ್ಲೊಂದು ಬೌಲ್ನ ಯೂಸ್ ಮಾಡ್ಕೋತಾ ಇರೋದು ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ನ ತೊಗೊಂಡಿರೋದು. ಅಲೋವೆರಾ ಜೆಲ್ನ ತೊಗೊಂಡ್ಬಿಟ್ಟು ತೊಳ್ಕೊಂಡ್ಬಿಡಿ, ಏಕೆಂದರೆ ಡಸ್ಟ್ ಎಲ್ಲ ಕೂತ್ಬಿಡುತ್ತೆ. ಹಾಗೂ ನಿಮಗೂ ಈ ಎಲ್ಲೋ ಅಂತ ಅಂಶ ಕೂಡ ಇರೋದ್ರಿಂದ ಇದರೊಳಗಡೆ ಆ ಭಾಗನ ಕೂಡ ಕಟ್ ಮಾಡಿಕೊಂಡು ಸ್ವಲ್ಪ 5 ನಿಮಿಷದವರೆಗೂ ಇದನ್ನು ನೀರು ಒಳಗಡೆ ಹಾಗೆ ಬಿಟ್ಟಿಟ್ರೆ ಸ್ವಲ್ಪ ಅದರಲ್ಲಿರುವಂಥ ವಿಷಕಾರಿ ಪದಾರ್ಥ ನಾವು ತೆಕ್ಕೊಳ್ಬೋದು. ತೆಗೆದುಬಿಟ್ಟು ಈ ರೀತಿ ಸೈಡಲ್ಲಿರುವಂಥ ಮುಳ್ಳಿನ ಭಾಗ ಕೂಡ ಕಟ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ನಿಮ್ಮ ಹತ್ರ ಈ ರೀತಿ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಕೂಡ ತುಂಬಾ ಒಳ್ಳೆಯದು ನಿಮ್ಮ ಹೇರ್ಸ್ಗೆ. ನಿಮ್ಮ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಆ್ಯಂಡ್ ಹೀಗೆ ಮೇಲಿಂದ ಪದರನ ತೆಗೆದುಬಿಟ್ಟು ಇದನ್ನು ನಾವು ಜೆಲ್ ರೀತಿಯಾಗಿ ಈಸಿಯಾಗಿ ತಗೊಳ್ಬೋದು ಈ ಒಂದು ಅಲೋವೆರಾನ. ಇವಾಗ ನಾನು ಮೇಲ್ಗಡೆ ಇರುವಂಥ ಪದರನ ತೆಗೆದುಬಿಟ್ಟು ಈ ರೀತಿ ಒಂದು ಚಾಕುನ ಸಹಾಯದಿಂದ ಈ ರೀತಿ ಜೆಲ್ನ ತಕ್ಕೊಳ್ತಾ ಇರೋದು ನೋಡ್ತಾ ಇದ್ರಲ್ವ ನಾನು ಯಾವ ರೀತಿ ತಗೊಳ್ತಾ ಇರೋದು ಅಂತ. ನಿಮಗೆ ವೈಟ್ ಹೇರ್ ಸಮಸ್ಯೆ ಏನಾದರೂ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಳ್ಬೋದು. ಹಾಗೂ ಇದನ್ನು ಈ ರೀತಿಯಾಗಿ ತಕ್ಕೊಂಡ್ಬಿಡಿ. ವೈಟ್ ಹೇರ್ಸ್ ಏನಾದರೂ ನಿಮ್ಮ ತಲೆಯಲ್ಲಿ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಹಾಫಷ್ಟು ಅಲೋವೆರಾ ಜೆಲ್ನ ತೊಗೊಳ್ತಾ ಇರೋದು, ಯಾಕಂದರೆ ಜಾಸ್ತಿ ವೈಟ್ ಹೇರ್ಸ್ ಇಲ್ಲ ಅಂತ ಈ ರೀತಿ ಹಾಫಷ್ಟೇ ತೊಗೊಂಡು ಈ ರೀತಿ ಜೆಲ್ನ ತಕ್ಕೊಂಡ್ಬಿಟ್ಟಿರೋದು ನೋಡ್ತಾ ಇದ್ದೀರಲ್ಲ. ಯಾವ ರೀತಿ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಇವಾಗ ನಾನು ತೆಕ್ಕೊಂಡು ರೆಡಿ ಆಗೋಗಿಬಿಟ್ಟಿದೆ. ನೆಕ್ಸ್ಟ್ ಇದರೊಳಗಡೆ ಏನೇನು ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ನಿಮ್ಮ ಹತ್ರ ಏನಾದರೂ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಇಲ್ಲ ಅಂದರೆ ಈ ರೀತಿ ಇನ್ಸ್ಟೆಂಟಾಗಿ ಮಾರ್ಕೆಟಲ್ಲಿ ಅಥವಾ ನಿಮಗೆ ಮೆಡಿಕಲಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಫ್ರೆಶ್ ಆಗಿ ಯೂಸ್ ಮಾಡಿಬಿಟ್ರೆ ತುಂಬಾ ಬೆನಿಫಿಟ್ ಸಿಗುತ್ತೆ ಅದರಿಂದ. ಆ್ಯಂಡ್ ನೆಕ್ಸ್ಟ್ ನಾನು ಇದರೊಳಗಡೆ ಭೃಂಗರಾಜ್ ಪೌಡರ್ನ ಯೂಸ್ ಮಾಡ್ತಾ ಇರೋದು ಸ್ನೇಹಿತರೆ. ಭೃಂಗರಾಜ್ ಪೌಡರ್ ಅಂತೂ ನಮ್ಮ ವೈಟ್ ಹೇರ್ಸ್ಗೆ ಎಷ್ಟು ಬೇಗವಾಗಿ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೂ ಇದರಿಂದ ನಮ್ಮ ಕೂದಲು ಉದ್ದವಾಗಿ ಹಾಗೂ ದಪ್ಪವಾಗಿ ಬೆಳೀತಾ ಹೋಗುತ್ತೆ ಅಷ್ಟು ಚೆನ್ನಾಗಿ. ಆ್ಯಂಡ್ ಇದರಿಂದ 100% ರಿಸಲ್ಟ್ ಸಿಗುವಂಥ ಈ ಒಂದು ಭೃಂಗರಾಜ್ ಪೌಡರ್ನ ನಾನು 1 ಸ್ಪೂನಷ್ಟು ಅಲೋವೆರಾ ಜೆಲ್ ಒಳಗಡೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರೋದು ನೋಡ್ತಾ ಇದ್ರಲ್ವ. ನಾನಿವಾಗ ಸ್ವಲ್ಪನೇ ಮಿಕ್ಸ್ ಮಾಡಿದ ತಕ್ಷಣ ಯಾವ ರೀತಿ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥ ಈ ಒಂದು ಡೈ ಇವಾಗ ರೆಡಿ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನಾನು ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬಳಸಿಲ್ಲ ಸ್ನೇಹಿತರೆ. ತುಂಬಾ ಕಡಿಮೆ ಪದಾರ್ಥಗಳನ್ನ ಬಳಸಿಬಿಟ್ಟು, ಅದು ಕೂಡ ನ್ಯಾಚುರಲ್ ಆಗಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ತುಂಬಾ ನ್ಯಾಚುರಲ್ ಪದಾರ್ಥಗಳನ್ನ ಹಾಕಿಬಿಟ್ಟು ಡ್ರೈನ ರೆಡಿ ಮಾಡ್ಕೊತದ್ದು. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ಇನ್ಸ್ಟೆಂಟ್ ಬ್ರೂ ಪೌಡರ್ನ ಯೂಸ್ ಮಾಡ್ತಾ ಇರೋವಂಥದ್ದು. ಇನ್ಸ್ಟೆಂಟ್ ಬ್ರೂ ಪೌಡರ್ನಿಂದ ಕೂಡ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಆ್ಯಂಡ್ ಸಿಲ್ಕಿ ಆ್ಯಂಡ್ ಶೈನಿಯಾಗಿ ಕಾಣಿಸೋದಕ್ಕೆ ಆರಂಭವಾಗ್ತಾ ಹೋಗುತ್ತೆ ಸ್ನೇಹಿತರೆ. 1 ಪಾಕೆಟಷ್ಟು ಹಾಕಿದ್ರೆ ಸಾಕಾಗಿಬಿಡುತ್ತೆ. ನೀವೇನಾದರೂ ಅಲೋವೆರಾ ಜೆಲ್ನ ಜಾಸ್ತಿ ಯೂಸ್ ಮಾಡಿದ್ರೆ ನೀವು 2 ಪಾಕೆಟಷ್ಟು ಈ ಒಂದು ಬ್ರೂ ಪೌಡರ್ನ ಹಾಕ್ಕೊಳ್ಬೋದು. ಹಾಕ್ಕೊಂಡಿದ್ದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿ. ಇವಾಗ ಅಲೋವೆರಾ ಜೆಲ್ ಕೂಡ ತುಂಬಾ ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ಯಾವ ರೀತಿ ಒಂದು ಬ್ಲ್ಯಾಕ್ ಯಾವುದೇ ಒಂದು ಡೈ ಕೂಡ
ಕಾಣಿಸುತ್ತೆ ಅಲ್ವಾ, ಆ ರೀತಿಯೇ ಕಾಣಿಸ್ತಾ ಇರುವಂಥದ್ದು. ನೋಡಿ ಯಾವ ರೀತಿ ತುಂಬಾ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥ ಈ ಒಂದು ಡೈ ಇವಾಗ ರೆಡಿಯಾಗಿದೆ. ಇದನ್ನು ಒಂದು 20 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಹಾಗೆ ಬಿಟ್ಟಿಡಿ. ನೆಕ್ಸ್ಟ್ ನೀವು 20 ಮಿನಿಟ್ಸ್ ನಂತರ ನೀವು ಇದನ್ನು ತಲೆಗೆ ಹಚ್ಕೊಳ್ಬೋದು. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡು ನಮ್ಮ ಕೂದಲನ್ನ ಡ್ಯಾಮೇಜ್ ಮಾಡ್ಕೊಳ್ಳೋ ಬದಲು ಈ ರೀತಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಬನ್ನಿ. ನಿಮ್ಮ ಕೂದಲು ಕೂಡ ವೈಟ್ ಹೇರ್ಸ್ ರಿಮೂವ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಎಷ್ಟೇ ಕೂದಲು ಉದುರೋ ಸಮಸ್ಯೆ ಆ್ಯಂಡ್ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇವಾಗ ನಾನು ನನ್ನ ಹೇರ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತೇನೆ. ಇವಾಗ 20 ಮಿನಿಟ್ಸ್ ಆದ ತಕ್ಷಣ ಇವಾಗ ನೋಡಿ ನನ್ನ ಕೂದಲಿಗೆ ಯಾವ ರೀತಿ ಒಂದು ಹಚ್ತಾ ಇರೋದು ಅಂತ. ಒಂದು ಬ್ರಷ್ನ ಸಹಾಯದಿಂದ ತೊಗೊಂಡ್ಬಿಟ್ಟು ಈ ರೀತಿ ವೈಟ್ ಹೇರ್ ಸಮಸ್ಯೆ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಹಚ್ತಾ ಬನ್ನಿ. ಹಾಗೂ ನಿಮಗೂ ಏನಾದರೂ ವೈಟ್ ಹೇರ್ಸ್ ಇಲ್ಲ ಅಂದರೂ ಕೂಡ ಹಚ್ಚಿ, ಯಾಕಂದರೆ ನಿಮ್ಮ ಕೂದಲು ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕಾಣಿಸೋಕ್ಕೆ ಆರಂಭವಾಗುತ್ತೆ. ಯಾಕಂದರೆ ಇದರೊಳಗಡೆ ನಾನು ಅಲೋವೆರಾ ಜೆಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಕೂದಲು ಬೆಳೀತಾ ಇಲ್ಲ ಅಂದರೂ ಕೂಡ ಬೊಕ್ಕು ತಲೆಯಲ್ಲಿ ಕೂಡ ಕೂದಲು ಬರೋ ಹಾಗೆ ಮಾಡುತ್ತೆ ಈ ಒಂದು ಡೈ. ಸ್ವಲ್ಪ ಜನಕ್ಕಂತೂ ಮೇಲ್ಗಡೆ ಬ್ಲ್ಯಾಕ್ ಕೂದಲಿರುತ್ತೆ, ಆದರೆ ಒಳಗಡೆ ಸ್ವಲ್ಪ ಮಟ್ಟಿಗೆ ವೈಟ್ ಹೇರ್ ಸಮಸ್ಯೆ ಆಗ್ತಾ ಹೋಗುತ್ತೆ. ಅಲ್ಲಿ ಕೂಡ ಹಚ್ಚಿದ್ರೂ ನಮ್ಮ ಕೂದಲು ವೇಗವಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಯಾಕಂದರೆ ಭೃಂಗರಾಜ್ ಪೌಡರ್ನಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬ್ಲ್ಯಾಕ್ ಮಾಡ್ಕೊಳ್ಬೋದು. ಇದ್ರ ಮುಂದೆ ಯಾವುದೇ ಒಂದು ಡೈ ಕೂಡ ನಿಮಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಗೋದಿಲ್ಲ. ಅದರಿಂದ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ಒಂದು ಭೃಂಗರಾಜ್ ಪೌಡರ್ನಿಂದ. ಇವಾಗ ಅಷ್ಟು ಡೈನ ಹಚ್ಕೊಂಡಿದ್ದಾಗಿದೆ. ಇದನ್ನು ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ತಲೆ ಸ್ನಾನನ ಮಾಡ್ಕೊಳ್ಬೇಕಾದ್ರೆ ನೀವು ಯಾವುದೇ ಒಂದು ಶಾಂಪೂನ ಹಾಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಮಾರ್ನಿಂಗ್ ನೀವು ಶಾಂಪೂನ ಹಾಕ್ಕೊಂಡ್ಬಿಡಿ. ಆ್ಯಂಡ್ ನಿಮಗೆ ಕೂದಲು ಕೂಡ ತೋರಿಸ್ತೀನಿ ಯಾವ ರೀತಿಯ ಸಿಲ್ಕಿ ಆ್ಯಂಡ್ ಉದ್ದವಾಗಿ ಕಪ್ಪು ಬಣ್ಣಕ್ಕೆ ಬಂದಿರೋದಂತ. ಥ್ಯಾಂಕ್ ಯು ಗೈಸ್.